ಇಲ್ಲಿ ಹೀಗೆ ಲಾಂಗ್ ಹಿಡಿದು ಪೋಸ್ ಕೊಡ್ತಿರೋ ಇಬ್ಬರನ್ನ ನೋಡಿ. ಇವರಿಬ್ರು ನಿಮ್ಗೆ ಗೊತ್ತಿರೋರೆ, ಬಿಗ್ ಬಾಸ್ ಖ್ಯಾತಿಯ ರಜತ್ ಮತ್ತು ವಿನಯ್. ಇದೇನೀಗ ನೋಡಿದ್ರಿ, ಇದು ಯಾವ್ದೋ ಸಿನಿಮಾದ ಶೂಟಿಂಗ್ ಅಲ್ವೇ ಅಲ್ಲ, ಜನ ನಮ್ಮನ್ನು ಮರೀತಾರೆ ಅಂತ ಎತ್ತಿರೋ ಹೊಸ ಅವತಾರ. ಈಗ ಇನ್ನೊಂದು ಕ್ಲಿಪ್ಪಿಂಗ್ ನೋಡಿ. ಇದು ಕೂಡ ಇವರು ಸುಮ್ನೆ ಫೋಟೋಗೆ ಅಂತ ಕೊಟ್ಟಿರೋ ಪೋಸ್ ಅಲ್ಲ. ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ದುಡ್ಡು ಕೊಡದೆ ಮಚ್ಚು ತೋರಿಸ್ತಾ ಇರೋದು. ಅವರಿಗೂ ಇವರಿಗೂ ಏನ್ ಸಂಬಂಧ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಜೇನುಗಿರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಶುರುವಾದ್ರೆ ಕೋಟ್ಯಾಂತರ ಮಂದಿ ಟಿವಿ ಮುಂದೆ ಕೂತು ನೋಡ್ತಾರೆ. ಪ್ರತಿದಿನ ನಾವು ಯಾರನ್ನ ನೋಡ್ತೀವಿ, ಅವರು ಹೇಗೆ ಆಡ್ತಾರೆ ಅನ್ನೋದನ್ನ ನೋಡ್ತೀವಿ ಅನ್ನೋದೇ ನಮ್ಮ ವ್ಯಕ್ತಿತ್ವ. ಹಾಗೆ ನಾವು ರೂಪುಗೊಳ್ಳೋದು ಕೂಡ. ನಾವು ಅವರನ್ನ ನೋಡಿದ ತಕ್ಷಣ ಅವರಾಗೆ ಆಗಿಬಿಡ್ತೀವಾ ಅಂತ ಬಿಗ್ ಬಾಸ್ ನೋಡುವ ಸಭ್ಯಸ್ಥರು ಜಗಳಕ್ಕೆ ಬೀಳಬಹುದು. ನೀವು ಅವ್ರನ್ನ ನೋಡಿ ಅವರಂತೆ ಆಗ್ತಿರೋ ಬಿಡ್ತಿರೋ, ಆದ್ರೆ ನಿಮ್ಮೊಳಗೊಬ್ಬ ಸಮರ್ಥಕ ಅಂತೂ ಹುಟ್ಟು ಬಿಡ್ತಾನೆ. ಯಾರೋ ಒಬ್ಬ ಹುಚ್ಚನಂತೆ ಆಡೋದನ್ನ ನೋಡ್ತೀರಾ, ಅವನ ಮಾತನ್ನ ಕೇಳಿಸಿಕೊಳ್ತೀರಾ ಅಂದ್ರೆ ಅವನನ್ನ ಸಪೋರ್ಟ್ ಮಾಡಿದಂತೆಯೇ. ನೀನ್ ಕೆಟ್ಟ ಮನುಷ್ಯ ಕಣೆಯ, ತಿದ್ಕೋ ಅಂತ ಹೇಳೋಕೆ ಆಗದೆ ಕೇವಲ ಅವನ ಮಾತನ್ನೇ ಕೇಳಿಸಿಕೊಳ್ತೀರಿ ಅಂದ್ರೆ ಕೆಲವೇ ದಿನಗಳಲ್ಲಿ ಅವನ ಪರವಾಗಿ ವಾದ ಮಾಡುವ ವ್ಯಕ್ತಿಯಾಗಿ ಬದಲಾಗ್ತೀರಿ. ಯಾವನೋ ಒಬ್ಬ ಅಯೋಗ್ಯ ರೀಲ್ಸಿನಲ್ಲಿ ಮಚ್ಚಿಡಿದು ಓಡಾಡಿದ್ದನ್ನ ನೋಡಿದವನು ನಮ್ಮದೇ ಊರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮಚ್ಚಿಡಿದು ಮೆರೆದು ನಾಳೆ ನೀವು ಪ್ರತಿದಿನ ನೋಡುವ ಅದೇ ದರಿದ್ರ ಬಿಗ್ ಬಾಸಿನಲ್ಲೂ ಬರಬಹುದು ಅನ್ನೋದೇನು, ಅಂತವನ್ನೇ ಮಾಡಿಕೊಂಡು ಬಿಗ್ ಬಾಸಿಗೆ ಬರೋಕೆ ಸಾಧ್ಯ. ಇಲ್ಲಿ ಪೊಲೀಸ್ ವೈಫಲ್ಯ ಅನ್ನೋದನ್ನ ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಪೊಲೀಸ್ ಇಂಥದ್ದು ನಡೆದಾಗ ಕೇಸ್ ದಾಖಲಿಸಿ ಕೊಡಬೇಕಾದ ಟ್ರೀಟ್ಮೆಂಟ್ ಖಂಡಿತ ಕೊಟ್ಟಿರುತ್ತಾರೆ. ಆದರೆ ಅದೇ ಪೊಲೀಸರನ್ನ ಕೇಳಿ ಅವನ್ ಯಾಕೆ ಹಾಗಾದ, ಪೊಲೀಸರ ಭಯವನ್ನ ಮೀರಿಸುವ ಅದ್ಯಾವ ಶಕ್ತಿ ಅವನನ್ನ ಹಾಗೆ ಮಾಡಲು ಪ್ರೇರೇಪಿಸಿತು ಅನ್ನೋದನ್ನ ಹೇಳ್ತಾರೆ ಅವರು. ಅವನೊಬ್ಬ ನಿಮ್ಗೆ ಗೊತ್ತಿರಬಹುದು, ಪ್ರಥಮ್ ಅಂತ. ಅವನ ಹುಚ್ಚಾಟಕ್ಕೆ ಒಳ್ಳೆ ಹುಡುಗ ಪ್ರಥಮ್ ಅಂತ ಬೇರೆ ಅವನನ್ನ ಅವನೇ ಕರ್ಕೋತಾನೆ. ಅವನು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬರಲು ಏನೇನು ಹುಚ್ಚಾಟ ಮಾಡಿರ್ಬಹುದು ಹೇಳಿ. ಯಾವ ಕೆರೆನೂ ಕಟ್ಟಿಸ್ಲಿಲ್ಲ, ಯಾವ ಬಡ ಮಕ್ಕಳಿಗೂ ಬಟ್ಟೆ ಕೊಡಿಸ್ಲಿಲ್ಲ, ರಾಜ್ಯದಲ್ಲಿ ಇರೋ ಆದಷ್ಟು ಪ್ರಭಾವಿಗಳನ್ನ ಮೀಟ್ ಮಾಡಿ ಸೆಲ್ಫಿ ತಗೊಳ್ಳೋದು, ದೇವೇಗೌಡರ ಆದಿಯಾಗಿ ದೊಡ್ಡ ದೊಡ್ಡ ಉದ್ಯಮಿಗಳ ಮುಂದೆ, ಜಗ್ಗೇಶ್ ಸೇರಿದಂತೆ ಟಿವಿ ಸೀರಿಯಲ್ ನಟ ನಟಿಯರ ಮುಖದ ಮುಂದೆ ಮೊಬೈಲ್ ಹಿಡಿದು ಹಲ್ಲು ಕಿರಿದು ದೊಡ್ಡ ಸಾಧನೆ ಮಾಡಿದ್ದ ಈ ಪ್ರಥಮ್. ಹಾಗೆಯೇ ಕೀರ್ತಿ ಅಂತ ಗೊತ್ತಿರಬಹುದು. ಕೀರ್ತಿ ಅಂದ್ರೆ ನಿಮಗೆ ಗೊತ್ತಾಗಲ್ಲ, ಕಿರಿಕ್ ಕೀರ್ತಿ ಅಂದ್ರೆ ಪಟ್ ಅಂತ ಗೊತ್ತಾಗ್ಬಹುದು. ತನ್ನ ಹೆಸರ ಮುಂದೆ ಕಿರಿಕ್ ಅಂತ ಹಾಕಿಕೊಳ್ಳೋದನ್ನೇ ಹೆಮ್ಮೆ ಅಂದುಕೊಳ್ಳುತ್ತಾನೆ ಒಬ್ಬ ಅಂದ್ರೆ ನೀವೇ ಯೋಚಿಸಿ ಆ ಮನಸ್ಸು ಅದೆಷ್ಟು ಕೆಟ್ಟು ಹೋಗಿರಬಹುದು. ಅಂತದ್ದನ್ನೆಲ್ಲ ಈ ಹಿಂದೆ ರೌಡಿಗಳು ಮಾಡ್ತಿದ್ರು. ಗೆಂಡೆ, ಉಂಡೆ, ಬ್ಲೇಡ್, ಸಿರಿಂಜು ಅಂತಾನೆ ಖುದ್ದು ಪರಿಚಯ ಮಾಡಿಕೊಂಡು ತಿರುಗ್ತಾ ಇದ್ರು. ಈಗ ಕಿರಿಕ್ ಅಂತ ಹೆಸರು ತಗಲಾಕೊಂಡು ಟಿವಿಯಲ್ಲಿ ಆಂಕರ್ ಕೂಡ ಆಗ್ತಾನೆ ಇವನು. ಅಲ್ಲೂ ಕೂಡ ಹುಚ್ಚನಂತೆ ಆಡ್ತಾನೆ. ಹಾಗೆ ಆಡದೆ ಅವನಿಗೆ ವಿಧಿ ಇಲ್ಲ, ಯಾಕಂದ್ರೆ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಅವನನ್ನ ಹಾಗೆ ರೂಪಿಸಿದವರು ನಾವೇ ತಾನೇ. ಅವನು ಆ ಅವತಾರ ಬಿಟ್ಟು ಸಭ್ಯಸ್ಥನಂತೆ ಬಂದ್ರೆ ಅವನಿಗೆ 3 ಕಾಸಿನ ಬೆಲೆಯೂ ಇಲ್ಲ. ಈಗ ಹೇಳಿ, ಇಂತಹ ಒಂದು ಮಾಡೆಲ್ ಅನ್ನು ರೂಪಿಸಿದವರು ನಾವೇ ಅಲ್ವಾ? ಬಿಗ್ ಬಾಸ್ ಶುರುವಾಗಿದ್ದು ಒಂದೊಳ್ಳೆ ಕಾರಣಕ್ಕೆ. ಹಲವು ಭಾಗದ ಜನರು ಹಲವು ಭಾಷೆ ಮಾತನಾಡುತ್ತಾ ಹಲವು ಸಂಸ್ಕೃತಿಗಳನ್ನ ಹೊಂದಿದವರು ನೈತಿಕವಾಗಿ ಹೇಗೆ ಒಟ್ಟಿಗೆ ಇರುತ್ತಾರೆ ಅನ್ನೋದನ್ನ ಚಿಕ್ಕದಾಗಿ ತೋರಿಸಲು ಶುರುವಾದದ್ದೇ ಈ ಬಿಗ್ ಬಾಸ್. ಅದೂ ಕೂಡ ಭಾರತದ ಕಲ್ಪನೆಯಲ್ಲ. ಭಾರತದ ಬಹುತೇಕ ರಿಯಾಲಿಟಿ ಶೋಗಳು ಬೇರೆ ದೇಶದ ನಕಲುಗಳೇ ಆಗಿವೆ. ಅದರಲ್ಲಿ ಈ ಬಿಗ್ ಬಾಸ್ ಕೂಡ ಒಂದು. ಇದರ ಮೂಲ ಉದ್ದೇಶ ಏನೋ ಸರಿ ಇತ್ತು. ಆ ನಂತರ ಆ ದೇಶದಲ್ಲೇ ಬಿಗ್ ಬಾಸ್ ಅನ್ನ ನಿಷೇಧ ಮಾಡಿದ್ರು. ಅದರಿಂದ ನಗರಗಳು ಇನ್ನು ಹೇಗೆ ಸುಧಾರಿಸ್ಕೊಳ್ಬಹುದು ಅನ್ನೋನ್ನ ಕಲಿತು ಅದನ್ನ ಬಿಟ್ಟು ಹಾಕಿದ್ರು. ಉದ್ದೇಶ ಮುಗಿದ ನಂತರವೂ ಯಾವುದು ಚಾಲ್ತಿಯಲ್ಲಿ ಇರುತ್ತೋ ಅದು ಖಂಡಿತವಾಗಿ ಅಪಾಯವನ್ನೇ ಮಾಡುತ್ತೆ. ಅಂಥದ್ರಲ್ಲಿ ಉದ್ದೇಶವೇ ಇಲ್ಲದೆ ಶುರುವಾದ ಈ ಭಾರತದ, ಅದರಲ್ಲೂ ಕನ್ನಡದ ಬಿಗ್ ಬಾಸ್ ಇನ್ನೆಂತ ಅಸಹ್ಯಗಳಿಗೆ ಕಾರಣವಾಗಬಹುದು ಅನ್ನೋದು ಊಹೆಗೂ ನಿಲುಕದ್ದು. ಮುಂದಿನ ಬಾರಿಗೆ ನಾನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅದೆಷ್ಟು ಲಕ್ಷಾಂತರ ಮಂದಿ ಅದಿನ್ನೆಂತ ಹುಚ್ಚುತನಗಳನ್ನ ಆಡ್ತಾ ಇದ್ದಾರೋ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ 17 ಅಂತ ಒಂದು ಸಿನಿಮಾ ಬಂದಿತ್ತು. ಪೃಥ್ವಿ ಕೊಣನೂರು ಎಂಬ ಹಾಸನದ ಪ್ರತಿಭೆ ನಿರ್ದೇಶಿಸಿದ್ದ ಸಿನಿಮಾ. ಅದರಲ್ಲಿ ಅಪ್ರಾಪ್ತ ವಯಸ್ಸಿನ ಇಬ್ಬರು ಪ್ರೇಮಿಗಳು ಲೈಂಗಿಕವಾಗಿ ಶಾಲೆಯಲ್ಲೇ ತೊಡಗಿಕೊಂಡು ಅದನ್ನ ಮೊಬೈಲಿನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಈ ಮೊಬೈಲ್ ನಲ್ಲಿ ತಮ್ಮ ಖಾಸಗಿ ಕ್ಷಣಗಳಲ್ಲೇ ಅತ್ಯಂತ ಸೂಕ್ಷ್ಮವಾದ ಲೈಂಗಿಕ ಕ್ರಿಯೆಯನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಈ ಕಾಲದ ಕೆಟ್ಟ ಟ್ರೆಂಡ್. ಅದರ ಅಪಾಯದ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಆ ಇಬ್ಬರು ಮಾಡಿಕೊಂಡ ವಿಡಿಯೋ ಲೀಕ್ ಆಗಿ ವೈರಲ್ ಆಗುತ್ತೆ. ಅದನ್ನ ಅವನ ಸ್ನೇಹಿತನಿಗೆ ಕಳಿಸುವಂತೆ ಒತ್ತಾಯ ಮಾಡುವಾಗ ಒಂದು ಮಾತು ಬರುತ್ತೆ ಅಲ್ಲಿ,
ಈ ವಿಡಿಯೋ ವೈರಲ್ ಆದ್ರೆ ನೀ ಬಿಗ್ ಬಾಸ್ ಬಲ್ಲಿ ಬರ್ಬೋದು ಕಣೋ ಅಂತ. ಇದು ಬಿಗ್ ಬಾಸ್ ಮಹಿಮೆ. ಇಂತಹ ನೀಚತನಗಳಿಗೆ ಇಳಿಯುವಂತೆ ಮಾಡುವ, ಹಾಗೆ ನೀಚತನಕ್ಕೆ ಇಳಿದವರನ್ನ ನಮಗೆ ತೋರಿಸಿ ಅಂತಹವರಿಗೆ ಮಧ್ಯಮ ವರ್ಗದ ಜನರಿಂದ ಶಭಾಷ್ ಅನ್ನುವಂತೆ ಮಾಡುವ, ಆ ಮೂಲಕ ಅನ್ಸೆನ್ಸಿಬಲ್ ಸಮಾಜ ನಿರ್ಮಾಣ ಮಾಡುವ ಈ ಅಪಾಯಕಾರಿ ಶೋ ಬಿಗ್ ಬಾಸ್ ಅನ್ನು ನಿಲ್ಲಿಸಬೇಕಿದೆ. ಹಾಗೆಯೇ ಅಲ್ಲಿಗೆ ಹೋದವರನ್ನ ಸೆಲೆಬ್ರಿಟಿ ಅಂತ ಅಂಗಡಿ ಓಪನ್ನಿಗೆ, ಹೋಟೆಲ್ ಓಪನ್ನಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕರೆಯೋದನ್ನ ನಿಲ್ಲಿಸಬೇಕಿದೆ. ಈ ಸಲದ ಬಿಗ್ ಬಾಸ್ ನಲ್ಲಿನ ಒಂದು ಘಟನೆ ನಿಮ್ಗೆ ನೆನಪಿರ್ಬೇಕು. ಪ್ರತಿಯೊಂದನ್ನು ಕೂದಲು ಸೀಳಿ ಸತ್ಯ ಹಾಗೂ ಪ್ರಜ್ಞೆಯನ್ನು ವಿಸ್ತಾರ ಮಾಡಿ ನೋಡುವ ನಮ್ಮ ನಾಡಿನ ಬುದ್ಧಿಜೀವಿ ವರ್ಗ ಕೂಡ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಆಕ್ಟಿವ್ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ, ಕುರಿ ಕಾಯುವ ಹನುಮಂತುವನ್ನ ಗೆಲ್ಲಿಸಬೇಕು, ಆ ಮೂಲಕ ಅಲ್ಲಿಯೂ ನಮ್ಮ ನೆಲಮೂಲದ ಪ್ರಜ್ಞೆಯನ್ನ ಸ್ಥಾಪಿಸಬೇಕು ಅಂತ ಇವರು ಸಮರ್ಥನೆ ಮಾಡ್ಕೊಂಡ್ರು. ಹನುಮಂತ ಗೆದ್ದ. ಪ್ರಜ್ಞೆ ವಿಸ್ತಾರವಾಗಿ ನೆಲಮೂಲಕ್ಕೆ ನ್ಯಾಯ ಸಿಕ್ತಾ ಅಂತ ಕೇಳೋಣ ಅಂದ್ರೆ ಖುದ್ದು ಅವರೇ ಈಗ ಬಿಗ್ ಬಾಸ್ಗೆ ಹೋಗುವಷ್ಟು ರೆಡಿಯಾಗಿ ಬಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ನಿಜಕ್ಕೂ ಗಾಬರಿ ಹುಟ್ಟಿಸೋದು ರಜತ್, ಕಿಶನ್ ಮತ್ತು ವಿನಯ್ ಎಂಬ ಬಿಗ್ ಬಾಸ್ ಮೂಲದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಮಚ್ಚಿಡಿದು ಅವತಾರ ತೋರಿಸಿದ್ದು. ಅದೇ ಸಮಯದಲ್ಲಿ ನಮ್ಮ ಹಾಸನದ 4-5 ಕಡೆ ಅದೇ ತರದ ಪುಂಡರು ನಿಜವಾದ ಡ್ರ್ಯಾಗನ್ ಲಾಂಗ್ ಹಿಡಿದು ಬೀದಿ ಬೀದಿಯಲ್ಲಿ ತಿರುಗಾಡಿದ್ದಾರೆ. ಅತ್ತ ರಜತ್ ಹಾಗೂ ವಿನಯ್ ಕೂಡ ಒಂದೇ ದಿನಕ್ಕೆ ಆಚೆ ಬಂದಿದ್ದಾರೆ. ಇಲ್ಲಿ ಹಾಸನದ ಅಸಲಿ ಪುಂಡರು ಕೂಡ ಆರಾಮಾಗಿ ಆಚೆ ತಿರುಗಾಡ್ಕೊಂಡಿದ್ದಾರೆ. ಇದು ಕೇವಲ ಪೊಲೀಸ್ ವೈಫಲ್ಯ ಅಲ್ಲ, ನಮ್ಮದು ಪಾಲಿದೆ ಅನ್ನೋದಕ್ಕೆ ಈ ವಿಷಯ.